ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಬಂದುಬಿಟ್ಟು ಸಂಜೆ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸಂಜೆ ಆಗಿತ್ತು. ಸಂಜೆ 6 ಗಂಟೆಗೆ ನಾನು ದೇವ್ರಿಗೆಲ್ಲ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಈವ್ನಿಂಗ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಈವ್ನಿಂಗ್ ಸ್ಟಾರ್ಟ್ ಆಗೋದು ಒಂದು ಕಪ್ ಟೀಯಿಂದ. ಹಾಗಾಗಿ ಟೀ ಮಾಡ್ಕೊತಾ ಇದ್ದೀನಿ. ಟೀ ಕುಡಿಯೋಕ್ಕೂ ಮುಂಚೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊತೀವಿ. ಡೈಲಿ ಏನು ಸ್ನ್ಯಾಕ್ಸ್ ಅಂತ ಮಾಡೋದಿಲ್ಲ. ಇಲ್ಲಾಂದರೆ ಮಂಡಕ್ಕಿ ಒಗ್ಗರಣೆ ಇರುತ್ತೆ. ನಾನು ಈವ್ನಿಂಗ್ ಪಪ್ಸ್ ಎಲ್ಲ ತರಿಸಿದ್ದೆ. ಅದು ಕೂಡ ಹಾಗೇ ಇತ್ತು. ಅದನ್ನೇ ತಿಂದ್ಕೊಂಡು ಟೀ ಕುಡಿಯೋಣ ಅಂದ್ಕೊಂಡ್ವಿ. ಇವತ್ತು ನಾನು ಸೋಯಾ ಸಾಸ್ ರೆಸಿಪಿನ ಇದರಲ್ಲಿ ನಾನು ತೋರಿಸಿದ್ದೀನಿ ಫ್ರೆಂಡ್. ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ, ಟೇಸ್ಟಿಯಾಗಿ ಆಗಿಬಿಡುತ್ತೆ. ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಾನು ಮಂಡಕ್ಕಿನ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಪಪ್ಸ್ ಕೊಡ್ತಾಯಿದ್ದೀನಿ. ಪಪ್ಸನ್ನು ಮುಂಚೆನೇ ತಿಂದುಬಿಟ್ಟಿದ್ವಿ. ಹಾಗಾಗಿ ಮಂಡಕ್ಕಿ ಒಗ್ಗರಣೆ ನಾವಿಂದ ಶಾಪಿಂದ ತೊಗೊಂಡು ಬಂದಿರೋದು ಮಂಡಕ್ಕಿ ತಿಂತಾಯಿದ್ದೀವಿ. ದಿಸ್ ಈಸ್ ಅ ಕ್ವಾಲಿಟಿ ಟೈಮ್ ಅಂತಲೇ ಹೇಳ್ಬೋದು. ಸಾಯಂಕಾಲ ಏನಾದರೂ ತಿಂತಾ ಜೊತೆಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರೋದು. ಕೆಲವು ನಮಗೆ ಅಂತ ನಾವು ಟೈಮ್ ಕೊಡಬೇಕಲ್ವಾ. ಈ ಟೈಮು ನಮಗೆ ಅಂತ ನಾವು ಇಟ್ಕೊಂಡ್ವಿ ಅಂದರೆ ಸ್ವಲ್ಪ ಏನಾದರೂ ಮಾತಾಡಿಕೊಂಡು, ಏನಾದರೂ ಡಿಸ್ಕಷನ್ ಮಾಡ್ತಾ ಈ ಟೈಮ್ ಹೋಗುತ್ತೆ, ಸಾಯಂಕಾಲದ ಟೈಮು. ಟೀ ಕೂಡ ರೆಡಿ ಆಗ್ತಾಯಿದೆ. ಹಾಗಾಗಿ ನಾವು ಈ ಟೈಮನ್ನ ಜೊತೆಲೇ ಸ್ಪೆಂಡ್ ಮಾಡ್ತೀವಿ. ಸೀರಿಯಲ್ ಬರ್ತಾಯಿತ್ತು. ಈ ಸೀರಿಯಲ್ಲು ನಾವು ಕಂಪಲ್ಸರಿ ಡೈಲಿ ನೋಡ್ತೀವಿ. ಇವತ್ತಿನ ಎಪಿಸೋಡ್ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗಾಗಿ ಮಂಡಕ್ಕಿ ತಿಂತಾ ಸೀರಿಯಲ್ನ ಎಂಜಾಯ್ ಮಾಡ್ತಾಯಿದ್ವಿ. ಯಾರೆಲ್ಲ ನೀವು ಕೂಡ ಈ ಥರ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. 1 ಕಪ್ ಟೀ ಕುಡಿದ್ಬಿಟ್ರೆ ಈವ್ನಿಂಗ್ ನಾವು ಫ್ರೆಶ್ ಆಗಿಬಿಡ್ತೀವಿ. ನೆಕ್ಸ್ಟ್ ಕೆಲಸಗಳನ್ನು ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನನಗೆ ಟೀ ಅಂದರೆ ಇಷ್ಟ. 2 ಟೈಮ್ಸ್ ಟೀ ಕುಡಿತೀವಿ. ನಿಮ್ಗೆ ಯಾರ್ಯಾರಿಗೆಲ್ಲ ಟೀ ಇಷ್ಟ ಅನ್ನೋದನ್ನು ತಿಳಿಸಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಕಂಪಲ್ಸರಿ ಟೀ ಕುಡಿತೀವಿ. ಆ್ಯಕ್ಚುಲಿ ಬಂದುಬಿಟ್ಟು ಟೀ ಕುಡಿಬಾರ್ದು. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೀನಿ ಟೀ ಬಿಡಬೇಕು ಅಂತ. ಏನೇ ಬಿಟ್ಟರು ಟೀ ಮಾತ್ರ ಬಿಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅದೊಂಥರ ಅಡಿಕ್ಷನ್. ಟೀಯನ್ನು ಬಿಡೋಕ್ಕೆ ಆಗ್ತಾಯಿಲ್ಲ. ಸೋಯಾ ಸಾರು ಮತ್ತು ಚಪಾತಿ ಮಾಡೋಣ ಅಂತ ಸೋಯಾನ ನೆನೆ ಹಾಕ್ತಾಯಿದ್ದೀನಿ. ಒಂದು ಹಾಫ್ ಆನ್ ಅವರಿಂದ 1 ಅವರ್ ನೀವು ನೀರಲ್ಲಿ ನೆನೆ ಹಾಕ್ಬೋದು. ನಿಮ್ಗೆ ಟೈಮ್ ಇಲ್ಲ ಅಂದರೂ 20 ಮಿನಿಟ್ಸ್ ಆದರೂ ಸಾಕು. ಚೆನ್ನಾಗಿ ನೆನೆಸಿಟ್ರೆ ನೆನೆಯುತ್ತೆ, ಸಾಫ್ಟಾಗುತ್ತೆ. ನಾನು ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಸೋಯಾನ ತಗೊಂಡೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನಿವಾಗ ಅದಕ್ಕೆ ನೀರು ಸೇರಿಸಿ ಇಡ್ತಾಯಿದ್ದೀನಿ. ಅದ್ರ ಜೊತೆಗೇ ಚಪಾತಿ ಹಿಟ್ಟು ಕಲಿಸ್ಕೊಂಬೇಡೋಣ ಅಂಥೇಳಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಒಂದು 4 ಜನಕ್ಕಾಗುವಷ್ಟು ಚಪಾತಿನ ಮಾಡ್ಕೊತಾ ಇದ್ದೀನಿ. ಚಪಾತಿ ಸೋಯಾ ಸಾರು, ನನ್ನ ಮಗನಿಗೆ ಸೋಯಾ ಸಾರು ತುಂಬ ಇಷ್ಟ. ತುಂಬ ಮಸಾಲೆ ಏನೂ ಇರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೀವು. ಹಿಟ್ಟನ್ನ ಚೆನ್ನಾಗಿ ಸರಿಯಾಗಿ ನಾದ್ಕೊಂಡ್ರೆ ಹಿಟ್ಟು ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ಒಂದು ಅರ್ಧ ಒಣ ಕೊಬ್ಬರಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ ನೋಡಿ ನಿಮಗೆ ಟೇಸ್ಟ್ ಹೆಂಗೆ ಬೇಕೋ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಒಂದು 5 ಜನಕ್ಕಾಗುವಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಕ್ವಾಂಟಿಟಿನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿರುವಂಥ ಕೊಬ್ಬರಿ ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 1 ರಿಂದ 2 ಈರುಳ್ಳಿ, 2 ಟೊಮೆಟೊ, ಒಂದು ಹಾಕ್ಬೋದು, ಬಟ್ 2 ಟೊಮೆಟೊ ಹಾಕಿದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. 2 ಟೊಮೆಟೊ. ನಾನು ಸ್ವಲ್ಪ ಬೀಜನೆಲ್ಲ ತೆಗೆದುಬಿಡ್ತೀನಿ. ಆದಷ್ಟು ಬೀಜನ ಅವಾಯ್ಡ್ ಮಾಡಬೇಕು ಅಂತ ಟೊಮೆಟೊದ್ದು. ಹಾಗಾಗಿ ಆದಷ್ಟು ಬೀಜವನ್ನು ತೆಗೆದುಬಿಡ್ತೀನಿ. ಒಣ ಕೊಬ್ಬರಿ ಒಂದು ಅರ್ಧ, ಆಮೇಲೆ ಈರುಳ್ಳಿ, ಟೊಮೆಟೊ, ಆಮೇಲೆ ಒಂದು ಸ್ವಲ್ಪಷ್ಟು ನೀವು ಬೆಳ್ಳುಳ್ಳಿನ ತೊಗೋಬೋದು. ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಮತ್ತು ಹಸಿ ಶುಂಠಿ ಅಂತಾರಲ್ಲ, ಜಿಂಜರ್ ಗಾರ್ಲಿಕ್ಕು, 2 ನೀವು
ಸಣ್ಣದಾಗಿ ಹೆಚ್ಕೊಂಡು ತಗೊಳ್ಬೋದು. ಸೊ ನಾನು ಆವಾಗಿಂದವಾಗೆ ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಕಟ್ಟೆ ಮೇಲೆಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಸೊ ಟೈಮ್ ಆದಷ್ಟು ನಾವು ಸೇವ್ ಮಾಡಿಕೊಳ್ಬೇಕು. ನಮ್ಮ ಕೆಲಸ ಸ್ವಲ್ಪ ಬೇಗ ಆಗೋ ಥರ ನಾವು ಪ್ಲ್ಯಾನ್ ಮಾಡಬೇಕು. ಹಾಗಾಗಿ ನಾನು ಏನಾದರೂ ಬೌಲು ಇಲ್ಲಾಂದರೆ ಏನಾದರೂ ಕವರ್ ಇಟ್ಕೊಂಡು ಕಟ್ ಮಾಡಿರೋ ಸಿಪ್ಪೆನೆಲ್ಲ ಅದರಲ್ಲಿ ಹಾಕ್ತಾ ಹೋಗ್ಬಿಡ್ತೀನಿ. ಸೊ ಆವಾಗ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಆಮೇಲೆ ಹಸಿ ಅಲ್ಲ ಎಲ್ಲವನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಸೊ ಫಸ್ಟಿಗೆ ಇದನ್ನೆಲ್ಲ ಹಾಕ್ಕೊತೀನಿ. ಫಸ್ಟು ನಾನು ಕೊಬ್ಬರಿ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕೊಬ್ಬರಿ ಸಣ್ಣದಾದಮೇಲೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೋತೀನಿ. ಒಂದು 4 ಲವಂಗ, ಚಕ್ಕೆ, ಈರುಳ್ಳಿ, ಟೊಮೆಟೊನ ನೀವು ನೆಕ್ಸ್ಟ್ ಮತ್ತೆ ರುಬ್ಕೋಬೋದು. ಫಸ್ಟು ಕೊಬ್ಬರಿನ ಸಣ್ಣದಾಗಿ ಮಾಡ್ಕೊಂಡ್ಬಿಡಿ ಗ್ರೈಂಡರ್ಗೆ. ಇದು ಎಳ್ಳು ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಗಸಗಸೆನ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ಗಸಗಸೆನ ಹಾಕಿ, ಎಳ್ಳು ಗಸಗಸೆ ಹಾಕಿದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ಕ್ಯಾಶ್ಯೂ ಕೂಡ ಹಾಕ್ಕೋಬೋದು ನೆನೆ ಇಟ್ಟು. ನಾನು ಅದನ್ನು ಹಾಕ್ತಾಯಿಲ್ಲ. ಸೊ ಒಂದು 1/2 ಸ್ಪೂನು ನಾನು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಕ್ವಾಂಟಿಟಿನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸಿ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಫಸ್ಟು ಕೊಬ್ಬರಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮಸಾಲೆ ಎಲ್ಲ ಸಣ್ಣದಾಗಿ ಪೇಸ್ಟ್ ಆಗಲಿ ಅಂತ. ಸ್ವಲ್ಪ ಈ ಥರ ತರಿ ಆದಮೇಲೆ ಸೊ ಆಮೇಲೆ ಅದು ತುಂಬ ಫೈನ್ ಪೇಸ್ಟ್ ಆಗುತ್ತೆ. ಸೊ ನಾನಿವಾಗ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಏನಾಗ್ಬಿಡುತ್ತೆ, ಸ್ವಲ್ಪ ಕೊಬ್ಬರಿ ಬೇಗ ತರಿ ಆಗಿರುತ್ತಲ್ಲ, ಇವಾಗ ಬೇಗ ಗ್ರೈಂಡ್ ಆಗಿಬಿಡುತ್ತೆ, ಪೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವೆಲ್ಲನೂ ಒಂದೇ ಸಲಕ್ಕೆ ಹಾಕಿದ್ರೆ ಅದು ಒಂದೊಂದು ಕಡೆ ಕೊಬ್ಬರಿ ಹಾಗೆ ಉಳ್ಕೊಂಬಿಡುತ್ತೆ. ನೀವು ಎಲ್ಲನೂ ಸೇರಿಸಿ ಹಾಕ್ಕೊತೀರಾ ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿ. ಸೊ ಆವಾಗ ಪೇಸ್ಟು ಆ ಥರ ಬರೋಲ್ಲ, ಚೆನ್ನಾಗಿ ಫೈನ್ ಪೇಸ್ಟ್ ಬರುತ್ತೆ. ಸೊ ಇದನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡೆ. ನೋಡಿ ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ. ಪೇಸ್ಟು ತುಂಬ ಫೈನ್ ಪೇಸ್ಟ್ ಆಗಬೇಕು, ಅಂದರೆ ಅದು ಗ್ರೇವಿ ಚೆನ್ನಾಗಿ ಸಾಂಬಾರಿಗೆ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಬಂದುಬಿಟ್ಟು ನಾನು ಹೊಸ ಕುಕ್ವೇರ್ ಸೆಟ್ ತೊಗೊಂಡಿದ್ದೆ. ಸೊ ವಿಡಿಯೋನಲ್ಲಿ ತೋರಿಸಿದ್ದೆ, ಬಟ್ ಆ ವಿಡಿಯೋ ಡಿಲೀಟ್ ಆಗಿಬಿಡ್ತು. ಹಾಗಾಗಿ ನಾನು ಈ ವಿಡಿಯೋನಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಇದನ್ನು ಹೋಮ್ ಸೆಂಟರಿಂದ ತೊಗೊಂಡು ಬಂದಿರೋದು. ಸೊ 2 ಪ್ಯಾನ್ ತೊಗೊಂಡೆ, ಚೆನ್ನಾಗಿದೆ ಕ್ವಾಲಿಟಿ. ಇದು ನಾನ್ ಸ್ಟಿಕ್ಕು ಮಾರ್ಬಲ್ ಕೋಟೆಡು. 2 ಪ್ಯಾನ್ಗೆ 1 ಲಿಡ್ ಕೊಟ್ಟಿದ್ದಾರೆ. ಈ 1 ಲಿಡ್ಡು 2 ಪ್ಯಾನ್ಗೂ ಆಗುತ್ತೆ. ಇದು ಒಂದು ಕಡಾಯಿ ಬಂದುಬಿಟ್ಟು, ಇನ್ನೊಂದು ಫ್ರೈ ಪ್ಯಾನು. ಸೊ 2 ಚೆನ್ನಾಗಿದೆ. ನಾನು ಇನ್ನೂ ಯೂಸ್ ಕೂಡ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಫಸ್ಟ್ ಟೈಮ್ಗೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು, ಸೊ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನಾನು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ನಂತರ ಅದನ್ನು ಯೂಸ್ ಮಾಡಬೇಕು. ಚೆನ್ನಾಗಿದೆ. ಅರೌಂಡ್ ಇದು 4000 ಆಯಿತು 2 ಸೇರಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಒಂದು ವಿಡಿಯೋ ಮಾಡಿದ್ದೆ ನಾನು, ಅದು ಡಿಲೀಟ್ ಆಗಿ ಹೋಗ್ಬಿಡ್ತು. ಅದರಲ್ಲಿ ನಾನು ಕುಕ್ವೇರ್ ಸೆಟ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದೆ. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕಲರ್ ಕೂಡ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನಾನಿವಾಗ ಕಡಾಯಿಗೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ. ತುಂಬ ಆಯಿಲ್ ಬೇಡ, ಯಾಕಂದರೆ ಮಸಾಲೆ ಮೇಲೆಲ್ಲ ಎಣ್ಣೆ ಬಂದು ನಿಂತ್ಕೊಂಡ್ರೆ ಟೇಸ್ಟ್ ಸರಿಯಾಗಿ ಬರೋಲ್ಲ. ಸೊ ಈ ಸ್ವಲ್ಪ ಬಿಸಿ ಆದಮೇಲೆ ನೀವು ಇದಕ್ಕೊಂಚೂರು ಎಣ್ಣೆ ಹಾಕಬೇಡಿ. ಸ್ವಲ್ಪ ಬಿಸಿ ಆಗಲಿ, ಅದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಬಿಸಿ ಆಗಲಿ ಅಂತ ನಾನು ವೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಒಂದು 4 ಸ್ಪೂನ್ ಆಯಿಲ್ ಹಾಕಿದರೆ ಸಾಕು, ತುಂಬ ಆಯಿಲ್ ಹಾಕಬೇಡಿ. ನೋಡಿ ನಾನು ಎಷ್ಟು ಹಾಕ್ತಾಯಿದ್ದೀನಿ, ತುಂಬ ಕಡಿಮೆ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಆಯಿಲ್ ಬಿಸಿ ಆದಮೇಲೆ, ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಇದು ಬೇಗನೂ ಮಾಡ್ಕೋಬೋದು. ಸೊ ನಿಮಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಸಾಂಬಾರು ಟ್ರೈ ಮಾಡಿ, ಖಂಡಿತವಾಗೂ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ನಾನಿವಾಗ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನಾನು ಇದಕ್ಕೆ ಪೇಸ್ಟ್ ಮಾಡಿರುವಂಥ ಮಸಾಲಾನ ನಾನು ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಕೊಡಿ ಆಯಿಲಲ್ಲಿ.
ಸೊ ಅದು ಆಯಿಲೆಲ್ಲ ಬಿಟ್ಕೊಳ್ಬೇಕು, ಅದು ತಳ ಹಿಡ್ಕೊಳ್ಬೇಕು. ಅದು ಅಷ್ಟೊತ್ತವರೆಗೂ ನೀವು ಅದನ್ನು ಕೈ ಆಡಿಸ್ತಾ ಇರಿ. ಇಲ್ಲಾಂದರೆ ಏನಾಗುತ್ತೆ, ಅದು ಸ್ವಲ್ಪ ಸಿಡಿಯೋಕ್ಕೆ ಶುರು ಆಗುತ್ತೆ. ಸೊ ನಿಮ್ಮದು ಹಿಂದ್ಗಡೆ ಆ ಕಡೆ ಎಲ್ಲ ಸಿಡಿಯೋಕ್ಕೆ ಶುರು ಆದಾಗ ಸ್ವಲ್ಪ ಗಲೀಜಾಗುತ್ತೆ. ಸೊ ಕೈ ಆಡಿಸ್ತಾನೆ ಇರಿ, ಆವಾಗ ಅದು ಸಿಡಿಯೋದಿಲ್ಲ. ಇವಾಗ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಈ ಖಾರದ ಪುಡಿ ಬಂದುಬಿಟ್ಟು ನಾವು ಮನೇಲೇ ಮಾಡೋದು. ಸೊ ಎಲ್ಲದಕ್ಕೂ ಆಲ್ಮೋಸ್ಟ್ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಎಲ್ಲ ಇರುತ್ತೆ. ನಾವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀವಿ, ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಇದು ಬಂದುಬಿಟ್ಟು ಮಸಾಲೆ ಖಾರ ಅಂತ, ಚೆನ್ನಾಗಾಗುತ್ತೆ ಟೇಸ್ಟು, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಅದನ್ನು ಅರಿಶಿನ ಪುಡಿ ಮತ್ತು ನಾವು ಮನೇಲೇ ಮಾಡಿರುವಂಥ ಖಾರನ ಹಾಕ್ತಾಯಿದ್ದೀನಿ. ಈ ಖಾರ ಇಲ್ಲದೆ ಇರೋರು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ನಾನು ಗ್ರೈಂಡರ್ಗೆ ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್ ಹಾಕಿರೋದ್ರಿಂದ ಇವಾಗ ಹಾಕ್ತಾಯಿಲ್ಲ. ಇನ್ ಕೇಸ್ ನೀವು ಅದರಲ್ಲಿ ಹಾಕಿಲ್ಲ ಅಂತಂದರೆ ಇವಾಗ ಕೂಡ ನೀವು ಅದನ್ನು ಹಾಕ್ಕೊಳ್ಬೋದು. ಸೊ ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ತಳ ಬಿಟ್ಕೋಬೇಕು, ಅದು ಚೆನ್ನಾಗಿ ಕುದಿಬೇಕು, ಆ ಹಸಿ ವಾಸನೆ ಎಲ್ಲ ಹೋಗಬೇಕದು. ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಗ್ರೇವಿ ಎಷ್ಟು ತಿಕ್ಕಾಗಿ ಬಂದಿದೆ. ಕೆಲವೊಬ್ಬರು ಇದೇ ಥರನೇ ತಿಕ್ಕಾಗಿ ಇಟ್ಕೋಬೋದು. ನಿಮಗೆ ಅಳತೆಗೆ ಬೇಕಾದಷ್ಟು ತೆಳು ಮತ್ತು ಗಟ್ಟಿ ಮಾಡ್ಕೋಬೋದು. ನಾನು ಇದಕ್ಕೆ ನೆನೆಸಿಟ್ಟಿರುವಂಥ ಸೋಯಾನ ಸ್ಕ್ವೀಜ್ ಮಾಡಿ ಅದರೆಲ್ಲ ನೀರನ್ನು ತೆಗೆದು ಕಡಾಯಿಗೆ ಸೇರಿಸ್ತಾ ಇದ್ದೀನಿ. ಫಸ್ಟು ನೀವು ಗ್ರೇವಿಲೇ ಸೇರಿಸ್ಕೊಂಡ್ಬಿಡಿ. ಸೊ ಆವಾಗ ಅದು ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿಕೊಂಡು ಅದರ ಅಳತೆಗೆ ತಕ್ಕ ಥರ ನೀರು ಹಾಕಿ. ಸೊ ತುಂಬ ತೆಳು ಮಾಡ್ಕೋಬೇಡಿ, ಆಮೇಲೆ ಅದು ನೀರು ಥರ ಆಗಿಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ನೀರು ಹಾಕಿ ಅಳತೆಗೆ ತಕ್ಕಷ್ಟು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಮತ್ತೊಂದು ಸಲ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ನಾನಿವಾಗ 1 ಸ್ಪೂನು ಮತ್ತು ಅದೇ ಖಾರನ ಹಾಕ್ತಾಯಿದ್ದೀನಿ. ಅದೊಂಥರ ಫ್ಲೇವರ್ ಬಿಡುತ್ತೆ ಅದು ಖಾರ. ಈ ಖಾರ ಇಲ್ಲ ಅಂತ ಅಂದವರು ಕಸೂರಿ ಮೇಥಿ ಕೂಡ ಹಾಕ್ಬೋದು. ಕಸೂರಿ ಮೇಥಿ ಕೂಡ ಇತ್ತು, ನಾನು ಅದನ್ನು ಹಾಕಿಲ್ಲ. ಈ ಖಾರನ ಹಾಕ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿದ್ರಲ್ಲ, ಚೆನ್ನಾಗಿ ಆಗ್ತಾಯಿದೆ. ಸೊ ಈ ಥರ ಚೆನ್ನಾಗಿ ಅದು ಮಿಕ್ಸ್ ಮಾಡಿದ್ಮೇಲೆ ಬಾಯ್ಲ್ ಆಗೋಕ್ಕೆ ಬಿಡಲಿ. ಸೋಯಾ ಎಲ್ಲ ಮಸಾಲಾನ ಹೀರ್ಕೊಳ್ಳುತ್ತೆ. ಈ ಅಳತೆಗೆ ಸಾಂಬಾರಾಗಿದೆ. ಸೊ ಇನ್ನು ನೀವು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ, ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ನೋಡೋದು ತೊಗೊಳ್ಳಿ. ಸೊ ನೋಡಿದ್ರಲ್ಲ, ಈಗಾಗಿದೆ ಸಾಂಬಾರು. ಇದನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಚಪಾತಿ ಕೂಡ ಮಾಡ್ಕೊಂಡು ಬಿಡ್ತೀನಿ. ಸೊ ಮಲ್ಟಿ ಟಾಸ್ಕಿಂಗ್ ಮಾಡಿದಾಗಲೇ ಕೆಲಸ ಮುಗಿದೋಗೋದಲ್ವಾ. ಇಲ್ಲಾಂದರೆ ನಾವು ಒಂದೇ ಮಾಡ್ತಾ ಕೂತ್ಕೊಂಡ್ರೆ ಟೈಮೇ ಮುಗಿದ್ಬಿಡುತ್ತೆ. ಹಾಗಾಗಿ ನಾನು ಈ ಕಡೆ ಅದನ್ನು ಸಾಂಬಾರನ್ನ ಕುದಿಯೋಕೆ ಇಟ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದಿರೋ ಹಾಗೆ ಚಪಾತಿನ ಚೆನ್ನಾಗಿ ಮಿದ್ಕೊಂಡು ಮಾಡಿಕೊಂಡ್ರೆ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಾನು ಚಪಾತಿನ ಕಟ್ಟೆ ಮೇಲೆ ಮಾಡೋದು. ನಾನು ಆ್ಯಕ್ಚುಲಿ ಸರ್ಚ್ ಮಾಡ್ತಾಯಿದ್ದೀನಿ ಒಂದು ಚಪಾತಿ ಮಣೆನ. ನನಗೆ ಯಾವುದೂ ಅಷ್ಟು ಇಷ್ಟ ಆಗ್ತಾಯಿಲ್ಲ, ಹಾಗಾಗಿ ನಾನು ಯಾವುದನ್ನು ತರಿಸ್ಕೊಂಡಿಲ್ಲ. ಸದ್ಯಕ್ಕೆ ನಾನು ಇವಾಗ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ಸೊ ನಾನು ತರಿಸ್ಕೊಂಡ್ಮೇಲೆ ಸೈಜು ಕರೆಕ್ಟ್ ಇದ್ದರೆ ನಾನು ಅದರ ಬಗ್ಗೆ ತಿಳಿಸ್ತೀನಿ. ಒಂದು ಲೇಯರ್ ಫೋಲ್ಡ್ ಮಾಡಿ ನಾನು ಚಪಾತಿ ಮಾಡೋಕ್ಕೂ ಮುಂಚೆ ನಾನು ಸ್ವಲ್ಪ ಚಪಾತಿನ ಮಾಡಿ ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಸೊ ಅಲ್ಲಿ ಚೆನ್ನಾಗಿ ಬರುತ್ತೆ, ಅದೊಂಥರ ಸಮಾಧಾನ. ಹಾಗಾದರೆ ಇದನ್ನು ಟ್ರೈ ಮಾಡಿ ಬಟ್ಟೆಗೆ ನೋಡಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೆಕ್ಸ್ಟ್ ಚಪಾತಿ ಕೂಡ ಸ್ವಲ್ಪ ತವೆನ ಬಿಸಿ ಹಾಕ್ಬಿಟ್ಟು ನಾನು ಚಪಾತಿ ಮಾಡೋದು ತೊಗೊಳುತ್ತೆ. ಇದು ಸ್ವಲ್ಪ ತವೆ ಅಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಬೇಗ ಬಿಸಿ ಆಗೋದಿಲ್ಲ. ಅಲ್ಲಿವರೆಗೂ ನಾನು ಅದನ್ನು ಆನ್ ಮಾಡಿಬಿಟ್ಟು ಬೇರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗಲೂ ಇದೇ ಥರನೇ ಮಾಡೋದು ನಾನು. ಇಲ್ಲ ನಾನು 4-5 ಚಪಾತಿ ಆದರೂ ಅದು ಇನ್ನೂ ತವೆ ಬಿಸಿ ಆಗಿರೋದಿಲ್ಲ, ಹಾಗಾಗಿ ಮುಂಚೆನೇ ತವೆನ ಬಿಸಿ ಮಾಡೋಕ್ಕೆ ಇಟ್ಬಿಡ್ತೀನಿ. ಸೊ ನಾವು ಹಾಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಹಾಟ್ ಬಾಕ್ಸಲ್ಲಿ ಇಟ್ಟರೆ ಚಪಾತಿ ಇನ್ನೂ ಸಾಫ್ಟಾಗಿ ಉಳ್ಕೊಳ್ಳುತ್ತೆ. ಸೊ ತಿನ್ನೋದಕ್ಕೂ ನಮಗೆ ಅದು ಟೇಸ್ಟಿ ಅನಿಸುತ್ತೆ. ಸೊ ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಹಿಟ್ಟು ಅಂದಾಜು ಗೊತ್ತಾಗುತ್ತೆ ಅಷ್ಟನ್ನೇ ಮಾತ್ರ ನೆನೆಸ್ಕೊಳ್ತೀನಿ. ಚಪಾತಿನೇ ಕಲಸಿ ಫ್ರಿಜ್ಜಲ್ಲಿಟ್ಟು ಅದನ್ನು ನಾನು ಯೂಸ್ ಮಾಡೋದಿಲ್ಲ. ಆ್ಯಕ್ಚುಲಿ ಆ ಥರ ಮಾಡಲೂಬಾರ್ದು, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊ ನಾನು ಮಿಡಲಲ್ಲಿ ಆಯಿಲ್ ಹಾಕಿ ಮತ್ತೊಂದು ಸಲ ಅದನ್ನು ಡಿಪ್ ಮಾಡಿ ರೋಲ್ ಮಾಡಿ ನಾನು 2 ಲೇಯರ್ ಮಾಡ್ಕೊತೀನಿ. ಸೊ ಇವಾಗ ಚಪಾತಿ ಸ್ವಲ್ಪ ಚೆನ್ನಾಗಿ ಪದರಾಗಿ ಬರುತ್ತೆ. ಸೊ ತಿನ್ನೋದಕ್ಕೂ ನಿಮಗೆ ಟೇಸ್ಟಿಯಾಗಿರುತ್ತೆ.
ಸೊ ಈವ್ನಿಂಗ್ ಚಪಾತಿನೇ ಮಾಡ್ತೀನಿ ಅಂತ ಏನಿಲ್ಲ, ನಾನು ಆಲ್ಮೋಸ್ಟು ಜೋಳದ ರೊಟ್ಟಿ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆಗೆ ನಾನು ದೋಸೆ ಮಾಡ್ಕೊಂಡಿದ್ವಿ. ಸೊ ದೋಸೆ ಮಾಡಿದಾಗ ನಾವು ಮಧ್ಯಾಹ್ನಕ್ಕೆ ಏನಾದರೂ ರೈಸ್ ಐಟಮ್ ಮಾಡಿಬಿಟ್ಬಿಡ್ತೀವಿ, ಸಾಯಂಕಾಲ ಚಪಾತಿ ಮಾಡ್ಕೊತೀವಿ. ಹಾಗಾಗಿ ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ, ಇಲ್ಲ ಅಂತಂದರೆ ಜೋಳದ ರೊಟ್ಟಿ ಮಾಡ್ತೀವಿ. ಸೊ ಕೆಲವೊಂದು ಟೈಮು ನಾನು ಹೊಸ ಹೊಸ ರೆಸಿಪಿನ ಮಾಡ್ತಾ ಇರ್ತೀನಲ್ಲ, ಸೊ ಹಾಗಾಗಿ ಇದು ನಾನು ತುಂಬ ಫ್ರೀಕ್ವೆಂಟಾಗಿ ಮಾಡ್ತೀನಿ ಸಾರು. ಟೇಸ್ಟಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಕೂಡ, ಹಾಗಾಗಿ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡಿಕೊಂಡೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಸೊ ನೋಡಿ ಚಪಾತಿ ಕೂಡ ರೆಡಿ ಆಯಿತು. ಸೊ ಹಾಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಸ್ವಲ್ಪ ಟೈಮ್ ಇತ್ತು. ನಮಗೂ ಕೂಡ ನಾವು ಟೈಮ್ ಕೊಡಬೇಕಲ್ವಾ, ಮನೆ ಕೆಲಸ ಯಾವಾಗಲೂ ಇರುತ್ತೆ. ಸೊ ಟೈಮ್ ಇಲ್ಲ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಒಂದು 10 ನಿಮಿಷ ನಾವು ನಮಗೋಸ್ಕರ ಟೈಮ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಾನು ಅಂದ್ಕೊಂಡೆ ಈ ಥರದ ಒಂದು ಎಕ್ಸ್ಕ್ಯೂಸ್ಗಳನ್ನು ಆದಷ್ಟು ಸ್ಟಾಪ್ ಮಾಡಿ ನಾವು ಇರೋ ಟೈಮಲ್ಲೇ ನಾವು ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊತಾ ಇದ್ದೆ. ಸೊ ಬೇಗ ಚಪಾತಿ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ವಾರದಲ್ಲಿ ಒಂದು 3-4 ದಿವಸನಾದರೂ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು, ಅಂದಾಗ ಮಾತ್ರ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ನೋಡಿ ಸೋಯಾ ಸಾರು ಈ ಥರ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಟ್ರೈ ಮಾಡಿ ಮನೆಯಲ್ಲಿ. ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು. ಚಪಾತಿ ಕೂಡ ರೆಡಿ ಆಯಿತು. ಸೊ ಜೊತೆಗೆ ಈರುಳ್ಳಿ ಮತ್ತು ನಿಂಬೆ ಹಣ್ಣನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಊಟ ಕೂಡ ಮಾಡ್ತಾಯಿದ್ದೀವಿ ನೋಡಿ. ನೈಟ್ ಊಟ ಚಪಾತಿ ಸೋಯಾ ಸಾರು ತುಂಬ ಟೇಸ್ಟಿಯಾಗಿತ್ತು, ಟ್ರೈ ಮಾಡಿ. ಸೊ ಅದೇ ಹೇಳಿದ್ನಲ್ಲ, ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಊಟ ಎಲ್ಲ ಆಯಿತು. ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಗುಡ್ ವೈಬ್ಸ್ ರೋಸ್ ಹಿಪ್ ಫೇಸ್ ಮಾಸ್ಕು. ಇದನ್ನು ಮುಂಚೆ ನಾನು 2 ಬಾಕ್ಸ್ ಯೂಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು 3ನೇದು. ನನಗಿದು ತುಂಬ ಇಷ್ಟ ಆಯಿತು. ನಮಗೆ ಟೈಮ್ ಇಲ್ಲ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದಾಗ ಇಮಿಡಿಯೇಟಾಗಿ ನಾವು ಈ ಪ್ಯಾಕನ್ನು ಹಾಕ್ಕೊಂಡ್ರೆ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ಒಂಥರ ಅದು ನೀವು ಆ ಪ್ಯಾಕ್ ಹಾಕ್ಕೊಂಡು ವಾಶ್ ಮಾಡಿದಾಗ ಅದೊಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸ್ಕಿನ್ನಲ್ಲಿ ಬಂದು ಪಿಂಕ್ ಕಲರ್ ಗ್ಲೋ ಸಿಗುತ್ತೆ. ಸೊ ಪ್ಯಾಕ್ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಅದು ಸ್ವಲ್ಪ ಡ್ರೈ ಆಗೋವರೆಗೂ ನಾನು ಬಟ್ಟೆನೆಲ್ಲ ಮಡಚಿಟ್ಕೊಳ್ಳೋಣ ಅಂಥೇಳಿ ಸೊ ಬಟ್ಟೆ ಮಡಚಿಟ್ಕೋತಾ ಇದ್ದೀನಿ. ನೋಡಿ ಆಫ್ಟರ್ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಸ್ಕಿನ್ನು ಎಷ್ಟು ಒಂಥರ ರಿಲ್ಯಾಕ್ಸಿಂಗ್ ಅನ್ನಿಸ್ತಾ ಇದೆ ಅಂದರೆ. ಸೊ ತುಂಬ ಫೇಸ್ ಒಂಥರ ನನಗೆ ಅನ್ನಿಸ್ತಾ ಇತ್ತು, ತುಂಬ ಖುಷಿ ಆಗ್ತಾಯಿತ್ತು, ಒಂಥರ ರಿಫ್ರೆಶಿಂಗ್ ಆಗಿತ್ತು. ಸೊ ಅದೆಲ್ಲ ಆದಮೇಲೆ ಪಾತ್ರೆ ಎಲ್ಲ ಉಳ್ಕೊಂಡಿತ್ತಲ್ಲ, ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಮ ಕೆಲಸ ಮುಗಿದೋಯ್ತು. ಸೊ ಎಲ್ಲ ಹೌಸ್ ವೈಫಿಗೆ ಇರುವಂಥ ಕೆಲಸನೇ. ನೋಡಿ ಪಾತ್ರೆ ಕೂಡ ಕ್ಲೀನ್ ಆಯಿತು. ಕೌಂಟರ್ ಟಾಪ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಮಕ್ಕಳು ಇಲ್ಲಿ ಆರಾಮ್ಸೆ ಸೋಫಾದ ಮೇಲೆ ಮಲ್ಕೊಂಡಿದ್ದಾರೆ. ಸೊ ಅಂದ್ಕೊತಾ ಇದ್ವಿ ಊಟ ಎಲ್ಲ ಆಗಿದೆ, ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಆಟ ಆಡೋಕ್ಕೆ ಕರ್ಕೊಂಡು ಹೋಗಿದ್ವಿ. ಇಬ್ಬರು ಕ್ರಿಕೆಟ್ ಆಟ ಆಡ್ತಾರೆ, ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಎಲ್ಲನೂ ಆಟ ಆಡ್ತಾರೆ. ಸೈಕ್ಲಿಂಗು, ಸ್ವಿಮ್ಮಿಂಗು. ಆಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಟೈಮ್ ನೋಡಿ 11:30 ಆಗಿಬಿಟ್ಟಿತ್ತು. ಮತ್ತು ಅವರು ಸೋಫಾ ಮೇಲೆ ಅದೇ ಥರ ಓಡಾಡ್ತಾಯಿದ್ರು. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಗಿಬಿಟ್ರೆ ಅದೊಂಥರ ಮನಸ್ಸಿಗೆ ಫುಲ್ ಖುಷಿ. ಸೊ ಬೆಳಗ್ಗೆ ಆರಾಮವಾಗಿ ನಾವು ಕೆಲಸ ಮಾಡ್ಕೋಬೋದು. ಸೊ ಸ್ವಲ್ಪ ಬಂದು ನಾನು ಗ್ಯಾಲ್ರಿ ಹತ್ರ ನಿಂತ್ಕೊಂಡಿದ್ದೆ. ಸ್ವಲ್ಪ ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಒಂಥರ ಅದು